ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡಿಗೆ ಮನೆಗೆ. ಕೇವಲ 1 ಕಪ್ ಅಕ್ಕಿ ಹಿಟ್ಟಿನಿಂದ ಈ ಸ್ನ್ಯಾಕ್ಸ್ನ ಟೀ ಟೈಮಲ್ಲಿ ಮಾಡ್ಕೋಬಹುದು, ಇಲ್ಲ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ. ನೀವು ಕೂಡ ಟೀ ಟೈಮಲ್ಲಿ ಈ ರೀತಿಯಾಗಿ ಮಾಡಿ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಇದನ್ನು ಮಾಡಲಿಕ್ಕೆ ನಾನು 1.5 ಕಪ್ ಅಷ್ಟು ಇಲ್ಲಿ ನೀರನ್ನು ತೆಗೆದುಕೊಳ್ಬೇಕು. 1.5 ಕಪ್ ಅಷ್ಟು ನೀರು ಪರ್ಫೆಕ್ಟ್ ಆಗಿರುತ್ತೆ ಇದಕ್ಕೆ. ಅದರ ನಂತರ ನೋಡಿ, 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೇನೆ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೋದು. ಅದರ ನಂತರ 1/2 ಟೇಬಲ್ ಸ್ಪೂನ್ ಅಷ್ಟು ನಾವು ಇಲ್ಲಿ ಆಯಿಲ್ನ ಹಾಕೋಣ. ಆಯಿಲ್ನ ಹಾಕಿದ ನಂತರ ಇದು ಚೆನ್ನಾಗಿ ಕುದಿ ಬರಬೇಕು. ನೀರನ್ನು ಚೆನ್ನಾಗಿ ಕುದಿ ಬಂದ ನಂತರ ನೋಡಿ, ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರ ನೋಡಿ, ಇದನ್ನು ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ. ಇದು ತಣ್ಣಗಾಗೋವರೆಗೂ ಬಿಟ್ಟು ಇದನ್ನು ಆ ನಂತರ ನಾವು ಇದನ್ನು ಕೆಲವೊಂದು ಇದರಲ್ಲಿ ಸಾಮಗ್ರಿಗಳನ್ನು ಹಾಕಬೇಕು. ಇವಾಗ ನೋಡಿ, ಇದು ತಣ್ಣಗೆ ಆಗಿದೆ. ಇವಾಗ ನೋಡಿ, ನಾನು 1/2 ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನ್ನ ಹಾಕ್ತಾ ಇದ್ದೇನೆ. ಅಜ್ವೈನ್ನ ಹಾಕಿದ ನಂತರ ನೋಡಿ, ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕಬೇಕು. 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಕಲೋಂಜಿನ ಹಾಕ್ತಾ ಇದ್ದೇನೆ. 1/2 ಟೇಬಲ್ ಸ್ಪೂನ್ ಅಷ್ಟು ಕಲೋಂಜಿನ ಇದ್ರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಅದರ ನಂತರ ನೋಡಿ, ನಾನು ಇಲ್ಲಿ 1-1.5 ಸ್ಪೂನ್ ಅಷ್ಟು ನಾನು ಕೆಂಪು ಖಾರದ ಪುಡಿನ ಹಾಕ್ತಾ ಇದ್ದೇನೆ. ಇಲ್ಲಿ ಕೆಂಪು ಖಾರದ ಪುಡಿ ಜಾಗದಲ್ಲಿ ನೀವು ಇಲ್ಲಿ ಹಸಿ ಮೆಣಸಿನಕಾಯಿ ಕೂಡ ಹಾಕ್ಬೋದು. ಅದರ ನಂತರ ನೋಡಿ, ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾ ಇದ್ದೇನೆ. ಅದರ ನಂತರ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಯಾವ ರೀತಿ ನಾವು ಹಿಟ್ಟನ್ನು ನಾದ್ತೀವಲ್ವ ಅದೇ ಥರ ನಾವು ಇಲ್ಲಿ ನಾದ್ತಾ ಹೋಗಬೇಕು. ಇದಕ್ಕೆ ನೀರು ಪರ್ಫೆಕ್ಟ್ ಆಗಿರುತ್ತೆ. ಇಲ್ಲ ಅಂದರೂ ಕೂಡ ನಿಮಗೆ ಇನ್ನೂ ಸ್ವಲ್ಪ ಬೇಕಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕೈಗೆ ನೀರನ್ನು ಹಚ್ಕೊಂಡು ನೀವು ಈ ಹಿಟ್ಟನ್ನು ನಾದಬಹುದು. ನಿಮಗೆ ನೀರು ಬೇಕಾಗೋದಿಲ್ಲ, ಅವಶ್ಯಕತೆನೇ ಇಲ್ಲ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ಬೇಕಂದರೆ ಸ್ವಲ್ಪ ನೀರು ಮಾತ್ರ ಹಚ್ಕೊಂಡು ನೀವು ಈ ರೀತಿಯಾಗಿ ಹಿಟ್ಟನ್ನು ನಾದಬಹುದು. ಅದರ ನಂತರ ನೋಡಿ, ಈ ರೀತಿಯಾಗಿ ಚಿಕ್ಕದ ಉಳ್ಳೆಗಳನ್ನು ಮಾಡಿ ನಾವು ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ನಾನು ಚಿಕ್ಕ ಉಂಡೆಗಳನ್ನು ಮಾಡಿ ಇದನ್ನು ಕೈನಿಂದನೇ ಪ್ರೆಸ್ ಮಾಡ್ತಾ ಇದ್ದೇನೆ. ಇವು ಸ್ವಲ್ಪ ತಿಳುವಾಗಿ ಇರಬೇಕು, ಅಂದರೆ ಫ್ರೈ ಮಾಡಿದ ನಂತರ ನೋಡಿ, ಇದು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ರೆಡಿ ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಚಿಕ್ಕ ಉಂಡೆಗಳನ್ನು ಮಾಡಿ ಇದನ್ನು ಕೈನಿಂದ ಪ್ರೆಸ್ ಮಾಡಿ, ನೀವು ಬೇಕಾದರೆ ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲಿ ಲಟ್ಟಿಸಬಹುದು ಕೂಡ. ಕೈನಿಂದ ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಈ ರೀತಿಯಾಗಿ ನಾನು ಎಲ್ಲವನ್ನು ಪ್ರೆಸ್ ಮಾಡಿ ಇದನ್ನು ಚೆನ್ನಾಗಿ ಕಾದಿರುವಂಥ ಆಯಿಲ್ನಲ್ಲಿ ಇದನ್ನು ಒಂದೊಂದಾಗಿ ಬಿಡ್ತಾ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಗ್ಯಾಸ್ನ ಫ್ಲೇಮ್ ನೀವು ಮೀಡಿಯಮಲ್ಲಿ ಇಟ್ಟು ತುಂಬ ಹೈ ಫ್ಲೇಮಲ್ಲಿಯೂ ಕೂಡ ಇಡಬೇಡಿ, ತುಂಬ ಲೋ ಫ್ಲೇಮಲ್ಲಿಯೂ ಕೂಡ ಇಡಬೇಡಿ. ಮೀಡಿಯಂ ಫ್ಲೇಮಲ್ಲಿ ಇಡೋದ್ರಿಂದ ಇದು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ. ಇದನ್ನು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಸಮಯ ಕೂಡ ಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಲ್ವಾ, ಅಷ್ಟು ಚೆನ್ನಾಗಿ ಇದು ಕ್ರಿಸ್ಪಿಯಾಗಿ ತಿನ್ನಲಿಕ್ಕೆ ರೆಡಿ ಆಗುತ್ತೆ. ಅದ್ರಗೋಸ್ಕರ ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈ ರೀತಿಯಾಗಿ ನಾವು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಇದೇ ರೀತಿಯಾಗಿ ಎಲ್ಲ ಸ್ನ್ಯಾಕ್ಸ್ಗಳನ್ನು ಫ್ರೈ ಮಾಡ್ತಾ ಹೋಗಬೇಕಾಗುತ್ತೆ. ಈ ರೀತಿಯಾಗಿ ಫ್ರೈ ಮಾಡಿದ ನಂತರ ನೋಡಿ, ಇದನ್ನು ಚೆನ್ನಾಗಿ ನಾವು ತೆಗೆದುಕೊಳ್ಬೇಕು. ಇದು ನೀವು ಟೀ ಟೈಮಲ್ಲಿ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬಹುದು. ಟೀ ಜೊತೆ ತುಂಬಾ ಟೇಸ್ಟಿಯಾಗಿ ತಿನ್ನಲಿಕ್ಕೆ ಕೂಡ ಹತ್ತುತ್ತೆ. ಇಲ್ಲಾದರೆ ನೀವು ಮಾಡಿ ಇದನ್ನು 15 ಡೇಸ್ ಸ್ಟೋರ್ ಕೂಡ ಮಾಡಿ ಇಡ್ಬೋದು. ಇದು ಟೇಸ್ಟಿ ಕೂಡ ಆಗಿರುತ್ತೆ. ಇದು ಸ್ಟೋರೇಬಲ್ ಕೂಡ ಇದೆ. ಇದನ್ನು ರೆಡಿ ಮಾಡಿಟ್ಟು ನೀವು ಮಕ್ಕಳಿಗೆ ತಿನ್ನಲಿಕ್ಕೆ ಕೂಡ ಕೊಡ್ಬೋದು. ತುಂಬಾ ಈಸಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಇದನ್ನು ಒಂದ್ಸರ್ತಿ ಟ್ರೈ ಮಾಡಿ. ಇದೇ ರೀತಿಯಾಗಿ ಉಳಿದಿರುವಂತಹ ಸ್ನ್ಯಾಕ್ಸ್ಗಳನ್ನು ನಾವು ಇದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇದೇ ರೀತಿಯಾಗಿ ಎಲ್ಲ ಸ್ನ್ಯಾಕ್ಸ್ಗಳನ್ನು ನಾನು ಫ್ರೈ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ. ಇದನ್ನು ಈ ರೀತಿ ಮಾಡಿಟ್ಟು ನೀವು ಮನೆಯಲ್ಲಿ ಮಕ್ಕಳಿಗೆ ಕೂಡ ಮಾಡಿಕೊಡ್ಬೋದು. ನೀವು ಕೂಡ ಇದನ್ನು ಮಾಡಿ ತಿನ್ಬೋದು. ತುಂಬಾ ಟೇಸ್ಟಿಯಾಗಿದೆ. ಇದೇ ರೀತಿಯಾದ ಹೊಸ ವಿಡಿಯೋಗಳನ್ನು ನೋಡಬೇಕಂತ ಇದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಸ್ವಲ್ಪನೇ ತಣ್ಣಗಾದರೆ ತುಂಬಾ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ಥ್ಯಾಂಕ್ ಯು.